सब में एक प्राण त्यज के अभिमान त्यज के अभिमान हरि गान गाओ हरि गान गाओ हरि नाम प्यारा हरि नाम प्यारा सबका सहारा सबका सहारा हरि नाम जप के हरि नाम जप के सुख शांति पाओ सुख शांति पाओ सब है समान सब में एक प्राण त्यज के अभिमान हरि गान गाओ हरि नाम प्यारा सबका सहारा हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಆಚಾರ್ಯ ಗುರು ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ಅಣ್ಣ, ನಮಸ್ಕಾರ ಪ್ರವೀಣ್, ಶುರು ಮಾಡಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನು ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಬಹುದು. ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಚಾಟ್ ಅಲ್ಲಿ ಟೈಪ್ ಮಾಡಿ ಕಳಿಸಿದರೂ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, we'll take some questions from YouTube. ಅಣ್ಣ, ಹೌದು. ಅಣ್ಣ, ಒಬ್ರು ಅಣ್ಣ ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಕೇಳ್ತಿದಾರೆ. ಅಣ್ಣ, ನಮಸ್ತೆ ಸತೀಶ್ ಅಣ್ಣ. ಅತ್ಯಂತ ಸಜ್ಜನರ ಮನೆಯಲ್ಲಿ ಬೆಳೆದ ಮಕ್ಕಳು ಸಹ ಮಗುವಿನಿಂದ ಎಲ್ಲ ಒಳ್ಳೆಯ ಸಂಸ್ಕಾರಗಳನ್ನು ಕಲಿತಿದ್ದರೂ ಸಹ ಮುಂದೆ ದುರ್ಜನರ ಸಹವಾಸಕ್ಕೆ ಬಿದ್ದು ಕೆಟ್ಟ ದಾರಿಗೆ ಹೋಗುವುದನ್ನು ನೋಡಿದ್ದೇವೆ. ಇದಕ್ಕೆ ಏನಾದರೂ ಪರಿಹಾರ ಇದೆನಾ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಹೇಳೋದು, ಪರೇಶ ಕರ್ಮವನ್ನು ಮಾಡ್ಕೋಬೇಡಿ ಅಂತ. ಇದೇ ಪರೇಶ ಕರ್ಮ ಅನ್ನೋದು. ಅದಕ್ಕೆ ಸತ್ಸಂಗ ಅನ್ನೋದು ತುಂಬಾ ಮುಖ್ಯ. ಸೇರೋದು ಒಳ್ಳೆ ಸತ್ಸಂಗ ಸೇರಬೇಕು. ಆವಾಗ ನೀವು ಕೆಟ್ಟ ದಾರಿಯಲ್ಲಿ ಹೋಗಲ್ಲ, ಒಳ್ಳೆ ದಾರಿಯಲ್ಲಿ ಧರ್ಮದಿಂದ ನೀವು ಇರ್ತೀರ. ನೀವು ಸೊ ಯು ಶುಡ್ ಚೂಸ್ ಯುವರ್ ಫ್ರೆಂಡ್ಸ್ ಪ್ರಾಪರ್ಲಿ.
ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾವು ಬ್ಲಡ್ ಡೊನೇಷನ್ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ನೋಡಿ, ಬ್ಲಡ್ ಡೊನೇಷನ್ ಬಂದ್ಬಿಟ್ಟು ಆ ಕಾಲದಲ್ಲಿ ನಾವು ಕೊಡ್ತಾ ಇರುವಾಗ ವಿ ಯೂಸ್ ಟು ಗಿವ್ ಡೈರೆಕ್ಟ್ಲಿ ಟು ದ ಕನ್ಸರ್ನ್ಡ್ ರಿಕ್ವೆಸ್ಟ್ ಮಾಡೋರ್ತಾರಲ್ಲ, ಕೇಳ್ತಾರಲ್ಲ, ಅವ್ರಿಗೆ ಡೈರೆಕ್ಟ್ ಆಗಿ ನಾವು ಒಂದ್ ಕಡೆ ಬೆಡ್ ನಲ್ಲಿ ಮಲ್ಗೋದು, ಆ ಪೇಷಂಟ್ ಅಲ್ಲಿ ಮಲ್ಗೋದು, ಇಲ್ಲಿಂದ ಹಂಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಇವಾಗ ಆಫ್ ಲೇಟ್ ಏನಾಗಿದೆ, ಬ್ಲಡ್ ಡೊನೇಷನ್ ಅದು ಇಟ್ ಇಸ್ ಬಿಕಮ್ ಎ ಕಮರ್ಷಿಯಲ್ ಬಿಸ್ನೆಸ್. ಅರ್ಥ ಆಯ್ತಾ? ಇವ್ರೇನ್ ಮಾಡ್ತಾರೆ, ನಮ್ಮ ಹತ್ರದಿಂದ ಬ್ಲಡ್ ತಗೊಂಡು ಅದನ್ನ ಪ್ರಿಸರ್ವ್ ಮಾಡ್ಕೊಳ್ತಾರೆ ಬೇರೆ ಕಡೆ ಒಂದು ಏನು ಕೋಲ್ಡ್ ಸ್ಟೋರೇಜ್ ನಲ್ಲಿ. ಆಮೇಲೆ ಅದನ್ನ ಇವ್ರು ಮಾರ್ತಾರೆ. ಇವರು ಅದು ನಮ್ಗೆ ಕರ್ಮ ಬರ್ತಿದೆ ಅಂಡ್ ಲಾಟ್ ಆಫ್ ಮಿಸ್ಯೂಸ್ ಆಗ್ತಾ ಇದೆ ಹಾಸ್ಪಿಟಲ್ಸ್ ನಲ್ಲಿ ಆಗ್ಲಿ ಬೇರೆ ಕಡೆ ಆಗ್ಲಿ. ದಿಸ್ ಮೆಡಿಕಲ್ ಇಂಡಸ್ಟ್ರಿ ಹ್ಯಾಸ್ ಬಿಕಮ್ ಹೈಲಿ ಕಮರ್ಷಿಯಲೈಸ್ಡ್. ಸೊ ಆದಷ್ಟು ಬ್ಲಡ್ ಡೊನೇಷನ್ ಕೊಡಂಗಿದ್ರೆ ಯು ಸಿ ದಟ್ ಯು ಗಿವ್ ಇಟ್ ಡೈರೆಕ್ಟ್ಲಿ ಟು ದ ಕನ್ಸರ್ನ್ ಪರ್ಸನ್. ದಟ್ ಈಸ್ ಓಕೆ. ಶ್ರೀ ಕೃಷ್ಣ ಅಂತ ಕೊಡಿ. ನಿಮ್ಮದು ಕಲೆಕ್ಟ್ ಮಾಡ್ಕೊಂಡು ಬೇರೆ ಕಡೆ ಇಟ್ಕೊಂಡು ಅದನ್ನ ಆಮೇಲೆ ಕೊಡ್ತೀವಿ ಅನ್ನೋದು ಅದು ಸರಿಗಿಲ್ಲಪ್ಪ. ಅದು ಮಿಸ್ಯೂಸ್ ಆಗ್ತದೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ಈಸ್ ಎಗ್ ವೆಜಿಟೇರಿಯನ್ ಅಂತ ಕೇಳ್ತಿದಾರೆ ಅಣ್ಣ. ಎಗ್ ತಿನ್ಬೋದಾ ಅಂತ ಕೇಳ್ತಿದಾರೆ ಅಣ್ಣ. ಇಟ್ ಈಸ್ ವೆಜಿಟೇರಿಯನ್. ಇಟ್ ಈಸ್ ಅ ನಾನ್ ವೆಜ್ ಪೊಟೇಟೊ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. One more question from YouTube. Namaste Satish Anna. Are positive and negative both are our mindset, or do they really exist? They exist in every walk of life, both in nature, both in us, and both in the space. The positive and negative is always there. Then only you will have the difference of the goodness or the positiveness. ಇವಾಗ ಬ್ಲ್ಯಾಕ್ ಇಲ್ಲ ಅಂದ್ರೆ ವೈಟ್ ಹೆಂಗ್ ಕಾಣಿಸ್ತದೆ ನಿಮ್ಗೆ ಹೇಳಿ? ಸೊ ಇಟ್ ಈಸ್ ಎ ಕ್ರಿಯೇಷನ್ ಆಫ್ ಗಾಡ್. ಇಟ್ ಈಸ್ ಅ ಪಾರ್ಟ್ ಆಫ್ ದ ಕ್ರಿಯೇಷನ್. ಎಲ್ಲ ಕಡೆ ಅದಿದೆ. ಅದು ಧನ್ಯವಾದಗಳು. One more question from YouTube. ಒಬ್ರು ಅಣ್ಣ ಕೇಳ್ತಿದ್ರು ಅಣ್ಣ. ನಮಸ್ತೆ ಸತೀಶ್ ಅಣ್ಣ. Could you please share on which balance this earth is floating in the universe and who is holding it? ಅಂತ ಕೇಳ್ತಿದ್ರು. ಈ ಪ್ರಶ್ನೆ ಒಂದ್ಸತಿ ಯಾರೋ ಕೇಳಿದ್ರು, ಗುರು ಅಮರ ಅವ್ರ ನಾವಿದ್ವಿ, ಅವ್ರು ಸ್ಮೈಲ್ ಮಾಡ್ಬಿಟ್ಟು ಹೇಳಿದ್ರು, ಸಿ ಗಾಡ್ಸ್ ಕ್ರಿಯೇಷನ್ ಇಸ್ ಸಚ್ ದಟ್ ದ ಎಂಟೈರ್ ಅರ್ತ್, ಅವರ್ ಅರ್ತ್ ಇಸ್ hung in the space. It has no foundation. That is the power and greatness of Parabrahma, the creator, the supreme God Jagdish. But whereas on this earth, when we was start building a house, we dug and make a foundation. This is the irony of the human being. ಧನ್ಯವಾದ. ನಾವೀಗ ಗ್ಯಾಲರಿ ಮುಂದೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಪೋಸ್ಟ್ ಮಾಡಿ. ಅಣ್ಣ, ವಿಲ್ ವೇಟ್ ಫಾರ್ 2 minutes ಅಣ್ಣ.
ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ಆ, ಮನೆಯಲ್ಲಿರೋರು ಎಲ್ಲರೂ ರಾಮಕೋಟಿಗೆ ಬುಕ್ಗೆ ಬರಿಬಹುದಾ ಅಂತ ಕೇಳ್ತಿದಾರೆ ಅಣ್ಣ. ಖಂಡಿತ ಎಲ್ಲರೂ ಬರ್ತಾರೆ, ಅದು ಒಳ್ಳೇದು. There will be a positive vibrations in their house, and they will have a healthy life in their house. An atmosphere will also be very spiritual and healthy. In many ways, it will protect them and take care of them. The Rama Nama Taraka Mantra. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾವು ಕೆಲಸ ಮಾಡುವ ಜಾಗದಲ್ಲಿ ಹೆಣ್ಣು ಮಕ್ಕಳು ಇದಾರಣ್ಣ. ಅವರ ಜೊತೆ ವರ್ಕ್ ಮಾಡುವಾಗ ಅವರ ಮನಸ್ಸನ್ನು ತಿಳಿದುಕೊಳ್ಳುವುದು ಕಷ್ಟ ಆಗ್ತಿದೆ ಅಣ್ಣ, ಏನು ಮಾಡಬೇಕು ಅಂತ ಕೇಳ್ತಿದಾರಣ್ಣ. ಅಲ್ಲ, ನೀವ್ ಯಾಕೆ ಅವ್ರ ಮನಸ್ಸಲ್ಲಿ ತಿಳ್ಕೊಬೇಕು? ನೀವು ಹೋದ್ರ ನಿಮ್ ಕೆಲಸ ಮಾತ್ರ ಬಂದ್ರ ಅಂತ ಆಯ್ತು ಅಷ್ಟೇ. ಇನ್ನೊಬ್ಬರ ಬಗ್ಗೆ ತಿಳ್ಕೊಳ್ಳೋದು ಇಟ್ ಈಸ್ ಅನ್ನೆಸೆಸರಿ. ಯು ಆರ್ ಆಡಿಂಗ್ ಕರ್ಮ ಟು ಯು. ವೈ ಶುಡ್ ಯು ಡೂ ದಟ್? ನೀವು ನಿಮ್ಮ ಕರ್ತವ್ಯನ ಮಾಡಿ ಶ್ರದ್ಧೆ ಭಕ್ತಿಯಿಂದ ಕಾನ್ಶಿಯಸ್ ಆಗಿ ವರ್ಕ್ ಮಾಡಿ ಬನ್ನಿ ಅಷ್ಟೇ. ಕೆಲ್ಸಕ್ಕೆ ಹೋಗುವಾಗ ಎಂಟ್ರಿ ಆಗುವಾಗ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ ಕೆಲಸ ಮಾಡಿ, ಆಚೆ ಬರುವಾಗ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ಟು ಬನ್ನಿ. ಇನ್ನೊಬ್ಬರ ಬಗ್ಗೆ ನೀವು ಚಿಂತೆ ಪಡೋದು ಬೇಡ. ಅವ್ರು ಸರಿಯಾಗಿ ಮಾಡ್ತಾರಾ, ಅವ್ರ ಮನಸ್ಸು ಹೆಂಗೆ, ಇದೆಲ್ಲ ಅನ್ನೆಸೆಸರಿ ಕಾರ್ಮಿಕ್ ಎಫೆಕ್ಟ್ ನಿಮ್ಗೆ ಬರ್ತದೆ. ಇರೋದೇ ಸಾಲದು. ವಿ ಆರ್ ಅಂಡರ್ ಗೋಯಿಂಗ್ ದಟ್. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, while doing meditation some negative energy also will come and see us and make us to scare. Is it true ಅಣ್ಣ? If so, why do they do like this ಅಂತ ಕೇಳ್ತಾರೆ. See, negativity is always there. There will be a lot of disturbance, especially when you do dhyana. There will be very, very vulgar negative thoughts, and the disturbance will be there. ಅದ್ರ ಬಗ್ಗೆ ನೀವು ಚಿಂತೆ ಪಡಬಾರ್ದು, ಅದ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬಾರ್ದು. ಯು ಶುಡ್ ಇಗ್ನೋರ್ ಅಂಡ್ ಜಸ್ಟ್ ಸಿಟ್ ಅಂಡ್ ಡೂ ದ ಧ್ಯಾನ ಆಸ್ ಬೀಯಿಂಗ್ ಅಡ್ವೊಕೇಟೆಡ್ ಟು ಯು ಬೈ ಗುರು ಅಮರ. ದಟ್ಸ್ ಆಲ್. ಇದು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. It is not that easy to overcome this kind of negativity during dhyana. Have faith in Guru Amara and request him to help you do the dhyana properly. He will help you. You put your effort from your side rightly. The rest Guru Amara will take and lift you up. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಯು ಮೆನ್ಷನ್ಡ್ ಅಮರ ಗುರುಜಿ ವಿಲ್ ರಿಬೋರ್ನ್ ಇನ್ 2042. ಹೌ ಕ್ಯಾನ್ ವಿ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಹಿಮ್ ಅಂತ ಕೇಳ್ತಾರೆ. Why should you worry about that? What happens tomorrow, you don't know. What happens after the Zoom meeting, we don't know. So don't worry about all those things. Think now what is happening. Follow whatever Guru Amara and the Rishis have given the instructions, because the coming years are very, very bad. Many times I have repeated what is going to happen. So take shelter under Guru Amara and the Rishis. That is what you can do. Forget about 2042. We don't know where he will be born, how he will be born, and all the things. Those are all, it is divine secrets which will not be revealed. ಅರ್ಥ ಆಯ್ತಾ? ಅಷ್ಟೇ. ಧನ್ಯವಾದ. ಈಗ ಅವರು ನಿಮ್ಗೆ ಸಿಕ್ಕಿದ್ದಾರೆ ಗುರುವಾಗಿ, ಅದನ್ನ ಇಟ್ಕೊಳ್ಳಿ ಗಟ್ಟಿಯಾಗಿ, ಅದನ್ನ ಆಚರಿಸಿ. See that you get connected to him. He comes and gives darshan to you. ಆ ಒಂದು ಇದಕ್ಕೆ ನೀವು ಸಂಕಲ್ಪ ಮಾಡ್ಕೊ, ಪ್ರಯತ್ನ ಪಡಿ ದಯವಿಟ್ಟು. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ಜಪ ಮತ್ತು ಧ್ಯಾನ ಯಾವುದು ಶ್ರೇಷ್ಠ ಅಂತ ಕೇಳ್ತಿದ್ದಾರೆ. Dhyana is the highest form of prayer. Dhyana is for moksha, to realize the self, who you are. But japa is for a particular desire. ಧನ್ಯವಾದಗಳು.
ಓಪೋ ಅಂತ ಇದೆ, ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಹಲೋ, ನಮಸ್ಕಾರಮ್ಮ. ಹಾ ಸತೀಶ್ನ ನಾನು ಯಶಸ್ವಿನಿ ಅಣ್ಣ ಮಂಡ್ಯದ. ಹ್ಮ್. ಅಣ್ಣ ಹೇಳಿಮ್ಮ, ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದ್ದೀನಮ್ಮ, ಹೇಳಿಮ್ಮ. ಹಾ ಹಾ. ಏನಿಲ್ಲ ಅಣ್ಣ, ಈ ನಡುವೆ ತುಂಬಾ ಅನುಭವಗಳಾಗ್ತಾ ಇತ್ತು ಅಮರ ಗುರುಗಳದು. ಅದು ನಿಮ್ ಶಂಬಾಲ ಒಳ್ಳೆ ಕೊಟ್ಟಿದ್ರು, ಅದೆಲ್ಲ ಮಾಡ್ತಾ ಇಲ್ಲ. ಒಳ್ಳೇದಮ್ಮ, ಮಾಡಿಮ್ಮ. ಹ್ಮ್. ಹಾ, ಅದು ತುಂಬಾ ರುಚಿಗಳು ಎಲ್ಲ ಕನೆಕ್ಟ್ ಆಗ್ತಾ ಇದಾರೆ. ಹಂಗೆ ಕಾಳಿ ಮಾತೆ ಎಲ್ಲ ಅದು ನಮ್ ಮಾಡ್ತಾ ಇರ್ಬೇಕಾದ್ರೆ ಅದು ತುಂಬಾ ಹಾವುಗಳು ದೊಡ್ಡ ಸೆಡೆ ಎತ್ತಂಗೆಲ್ಲ ಕಾಣತ್ತೆ ಅಣ್ಣ. ಆಗ ಭಯ ಆಗುತ್ತೆ, ಏನಾಗಲ್ವಾ? ಇಲ್ಲ, ಭಯ ಇಲ್ಲ. ಹಾವುಗಳು ಬಂದ್ರೆ ಇಟ್ ಇಸ್ ಸೈನ್ ಆಫ್ ಸ್ಪಿರಿಚುವಲ್ ಪ್ರೋಗ್ರೆಸ್ ಅಂಡ್ ಸ್ಪಿರಿಚುಯಾಲಿಟಿ. ಅರ್ಥ ಓಕೆ. ಆಯ್ತಾ? ಆ ಸಮಯದಲ್ಲಿ ಗುರು ಅಮರವನ್ನ ಸ್ಮರಣೆ ಮಾಡಿ ಅವರೆಲ್ಲ ನಿಮ್ಮನ್ನ ನೋಡ್ಕೊಳ್ತಾರೆ. ಓಕೆ ಓಕೆ ಅಣ್ಣ. ಸರಿ ಅಣ್ಣ, ಅದಕ್ಕೇನೆ. ಹಾ ಅಷ್ಟೇನಮ್ಮ. ಆವಾಗ ಇದು ನಾಳೆ ಬರಲ್ಲ ಮೈಸೂರಿಗೆ, ಯಾಕಂದ್ರೆ ಹ್ಯಾವ್ ಐ ಇನ್ಫೆಕ್ಷನ್ ಪೋಸ್ಟ್ಪೋನ್ ಆಗಿದೆ. ಸೊ August 15 ಬರ್ತಾ ಇದ್ದೀನಿ. ನೀವು ಆವಾಗ ಬಂದು ನೆಕ್ಸ್ಟ್ ಸ್ಟೇಜ್ ತಗೊಳ್ಳಿ ನೀವು. ಆ ಸರಿ ಅಣ್ಣ. August 15th ಮಕ್ಳಿಗೆ ಇದಿರುತ್ತಲ್ಲ ಅಣ್ಣ, ಇಲ್ಲಿ ಸ್ಕೂಲಲ್ಲಿ ನಾವೇನ್ ಮಾಡಕ್ಕಾಗಲ್ಲಮ್ಮ. ಅಲ್ಲಿ ಅವರು ಆ ಡೇಟ್ ಕೊಟ್ಟಿದ್ದಾರೆ, ಬಿಕಾಸ್ ಅಲ್ಲಿ ಅವ್ರದ್ದು ಪರಿಸ್ಥಿತಿ ನೋಡ್ಕೋಬೇಕಲ್ಲ. ಓಕೆ ಓಕೆ ಅಣ್ಣ. ಆಯ್ತಮ್ಮ, ಸರಿ. ನಮಸ್ಕಾರ. ಹಾ ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಇಫ್ ಪರಬ್ರಹ್ಮ ಕ್ರಿಯೇಟೆಡ್ ಅವರ್ ಸೋಲ್ಸ್, ದೆನ್ ವಿಲ್ ಹಿ ಡಿಸ್ಟ್ರಾಯ್ ದೆಮ್ ಇನ್ ಫ್ಯೂಚರ್? ಬಟ್ ಕೃಷ್ಣ ಸೇಸ್ ದಟ್ ದ ಸೋಲ್ ಇಸ್ ನೆವರ್ ಬಾರ್ನ್ ಅಂಡ್ ನೆವರ್ ಡೈಸ್. See, that is the highest philosophy, which is not that easy to understand. ಇವರೆಲ್ಲ immature in spiritualism. See, Parabrahma created the souls, which is eternal. It cannot be destroyed, and he will not destroy because he is a father, divine father. How will he destroy his own creation? It is absurd thinking it is. ಅರ್ಥ ಆಯ್ತಾ? ಹಾ. So even in Bhagavad Gita, Krishna says Atma is eternal. He never said it is neither born nor it is Vedanta. Once Parabrahma creates, it is born. The Atma is born. Then it is eternal. It is as long as it is there in Parabrahma Loka. And Parabrahma is eternal. ಇದು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಈಸಿ ಇಲ್ಲಪ್ಪ. ಅದು ಓಕೆ. ಇದಕ್ಕೆ ಡಿಬೇಟ್ ಮಾಡಬಹುದು ಸಾಕಷ್ಟು. ಇದನ್ನ ನಾವು ಝೂಮ್ ಮೀಟಿಂಗ್ ನಲ್ಲಿ ಅಷ್ಟು ಲಾಂಗ್ ಆಗಿ ಡಿಬೇಟ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಬೇರೆಯವರೆಲ್ಲ ವೆಯ್ಟ್ ಮಾಡ್ತಾರೆ. ಅವ್ರ ಪ್ರಶ್ನೆಗಳು ನಾವು ಆನ್ಸರ್ ಮಾಡಬೇಕು. ಧನ್ಯವಾದಗಳು. ನಾವೀಗ ಎಲ್ಲರೂ ಮುಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಅವರು ನಾಳೆ ಮನೋವತಿಗೆ ಬರ್ಬೇಕಾದ್ರೆ ಹೆಸರು ಕೊಟ್ಟಿದ್ದಾರೆ ಅಂತಣ್ಣ. ಬಟ್ ಅವ್ರ ಮನೆಯಲ್ಲಿ ಒಂದು ಬೇಬಿ ಡೆಲಿವರಿ ಆಗಿದೆ ಅಂತಣ್ಣ. ಬರ್ಬೋದಾ ಅಥವಾ ಸ್ವಲ್ಪ ದಿನದ ನಂತರ ಬರ್ಬೋದಾ ಅಂತ ಕೇಳ್ತಿದಾರಣ್ಣ. ಇಲ್ಲ, ಬರ್ಲಿ ಅವ್ರು, ಅದಕ್ಕೂ ಏನು ಸಂಬಂಧ ಇಲ್ಲ. ಬರ್ಲಿ, ತೊಂದರೆ ಇಲ್ಲ, ಆಯ್ತು, ಬರ್ಬೋದು. ಧನ್ಯವಾದ. ಅಣ್ಣ ಒಬ್ರು ಅಕ್ಕ ರಿಕ್ವೆಸ್ಟ್ ಮಾಡ್ಕೊಂಡಿದಾರಣ್ಣ. ಸರ್, ನಮಸ್ತೆ ಸತೀಶ್ ಅಣ್ಣ, ಐ ಆಮ್ ಗಿವಿಂಗ್ ಫ್ರೀ ರಾಮಕೋಟಿ ಬುಕ್ಸ್, ಹೂ ಎವರ್ ಲುಕಿಂಗ್ ಪ್ಲೀಸ್ ಇನ್ಫಾರ್ಮ್ ಅಂತ ಹೇಳ್ತಾರೆ ಸರ್. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಇದೆಲ್ಲ, ಅದನ್ನೆಲ್ಲ ಅವ್ರು ಪೋಸ್ಟ್ ಮಾಡ್ಲಿ, ಅವ್ರು ಕನೆಕ್ಟ್ ಮಾಡ್ತಾರೆ, ಅವ್ರಿಗೆ ಇವ್ರು ಕೊಡ್ಲಿ, ಇವರು ತೊಂದರೆ ಇಲ್ಲ. ಇಲ್ಲ ಮನೋವತಿನಲ್ಲಿ ಬಂದು ಕೊಡ್ಲಿ, ಅಲ್ಲಿ ಬಂದು ಎಲ್ಲರಿಗೂ ನಾವು ಫ್ರೀ ಆಗಿ ಕೊಡ್ಬೋದು. ನಾವು ಎವ್ರಿ ವೀಕ್ ಸಂಡೇ around 40 to 50 spiritual personalities come there.
ಅವರೇ ಬರಲಿ, ಅವ್ರ ಕೈಯಿಂದ ಎಲ್ಲರಿಗೂ ಫ್ರೀ ಆಗಿ ಕೊಡ್ಲಿ. ದಿಸ್ ಇಸ್ ಒನ್ ಕೈಂಡ್ ಆಫ್ ನಿಷ್ಕಾಮ ಕರ್ಮ which they will be doing. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಒನ್ ಎಕ್ಸ್ಪೀರಿಯನ್ಸ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. Yesterday night I was remembering Guru Amara, looking at sky. I saw the star which is burning and moving very fastly and disappeared within a second ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ. It is a astral experience. They have gone into the space and they have witnessed ಈ ತರ ಒಂದು ಘಟನೆ ನಡೆದಿರೋದು ಅಷ್ಟೇ. ಈ ತರ ಎಷ್ಟೋ ನಡೀತಿದೆ ಸ್ಪೇಸ್ ನಲ್ಲಿ, ಬ್ರಹ್ಮಾಂಡದಲ್ಲಿ. ಓಕೆ, ಧನ್ಯವಾದ. ಒಬ್ರು ಕಾನೂನು ಗೊತ್ತಿಲ್ಲ ಅಣ್ಣ, ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಆಧ್ಯಾತ್ಮದ ಕಡೆ ಒಲವು ಮೂಡಿಸೋದು ಹೇಗೆ ಅಂತ ಕೇಳಿದಾರಣ್ಣ. ಅಂದ್ರೆ ದೇ ವಾಂಟ್ ಟು ಬಿ ಮೋರ್ ಸ್ಪಿರಿಚುವಲ್ ಅಣ್ಣ, ಫಾರ್ ದಟ್ ವಾಟ್ ಟು ಡೂ ಅಂತ ಕೇಳ್ತಾರೆ. Lessen your material activity, uphold Guru Amara's instructions, follow it manasa vacha kaya. That's all. Surrender to Guru Amara unconditionally and do whatever he has given you, directed you. That is enough. ಧನ್ಯವಾದಗಳು ಅಣ್ಣ. ಒಬ್ರು ಕಾನೂನು ಗೊತ್ತಿಲ್ಲ ಅಣ್ಣ. ದೇ ಆರ್ ಆಸ್ಕಿಂಗ್ ವಾಟ್ ವಿಲ್ ಹ್ಯಾಪನ್ ಆಫ್ಟರ್ ದಸರಾ ಅಂತ ಕೇಳ್ತಾರೆ. ಎಷ್ಟೇಪ್ಪ ನಾನು ಹೇಳೋದು, so many times I have repeated. Let them come to Manavati. I will be telling about it, so they will get the message there. ಸರಿ ಅಣ್ಣ, ಇದು ಧನ್ಯವಾದ. ನಾವು ಸೋಷಿಯಲ್ ಮೀಡಿಯಾನಲ್ಲಿ ನಾವು ಅದೆಲ್ಲ ಹೇಳ್ಬಾರ್ದಲ್ಲ. ಸರಿ ಅಣ್ಣ, ಧನ್ಯವಾದಗಳು ಹ್ಮ್. ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಫಾರ್ ಪರಬ್ರಹ್ಮ ಡಸ್ 4 ಯುಗ ಹ್ಯಾಪನ್ಸ್ ಓನ್ಲಿ ಇನ್ ಎ ಹಾಫ್ ಡೇ ಆಫ್ ಹಿಮ್, ದಟ್ ಈಸ್ 4.32 million years ಅಂತ ಕೇಳ್ತಾರೆ. ಅವ್ರಿಗೆ ಕಾಲ ಅನ್ನೋದಿಲ್ಲ. ಕಾಲ ಇರೋದು ಬಂದ್ಬಿಟ್ಟು ಕೆಳಗಡೆ ದೇವಿ, ಈಶ್ವರ, ಮಹಾವಿಷ್ಣು, ಚತುರ್ಮುಖ ಬ್ರಹ್ಮ, ಆಮೇಲೆ 14 ಲೋಕಗಳಿಗೆ ಇರೋದು. ಪರಬ್ರಹ್ಮಗೆ ಈಸ್ ಬಿಯಾಂಡ್ ಕಾಲ, ಬಟ್ ಈಸ್ ಕಾಲ ಹಿಮ್ಸೆಲ್ಫ್. ಇದನ್ನ ಅರ್ಥ ಮಾಡ್ಕೊಂಡು ತುಂಬಾ ಕಷ್ಟ. ಯು ರಿಕ್ವೈರ್ ಟೋಟಲ್ ಸ್ಪಿರಿಚುವಲ್ ಮೆಚ್ಯೂರಿಟಿ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಧನ್ಯವಾದಗಳು. ನಾವು ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೌ ಡು ವಿ ಕಮ್ಯುನಿಕೇಟ್ ವಿತ್ ಗುರು ಅಮರ ಅಂತ ಕೇಳ್ತಾರೆ. ನೀವು ಹೇಳಿದ್ದೀವಲ್ಲಪ್ಪ, every member who comes and joins Vishwamaitri, we immediately give them the instructions connecting Amara, what you should do ಅಂತ. So let them go through the post. ಕಳಿಸ್ತೀವಿ ಅವ್ರಿಗೆ ವಾಟ್ಸಪ್ ನಲ್ಲಿ ಅವ್ರ ನಂಬರ್ಗೆ, ಬಟ್ ನೋಡಲ್ಲ ಇವರು. ಅದು ಅವ್ರ ತಪ್ಪು. ಅದು ಎಷ್ಟೋ ಜನ ಇದನ್ನ ಕೇಳ್ತಾರೆ. ಎವ್ರಿ ಟೈಮ್ ವಿ ಗಿವ್ ದಮ್ ಎಂಟೈರ್ ಡೀಟೇಲ್ ಇನ್ಸ್ಟ್ರಕ್ಷನ್ಸ್, ಯಾವ ತರ ಎಲ್ಲ ಅದನ್ನು ಓದಿ ತಿಳ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಲ್ಲ ಇವರು. ಏನ್ ಮಾಡೋದು? ಧನ್ಯವಾದ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ. ನಮಸ್ತೆ ಸತೀಶ್ ಅಣ್ಣ, ಆಫ್ಟರ್ ಲಿವಿಂಗ್ ದ ಬಾಡಿ ಸ್ಟಿಲ್ ಅವರ್ ಸೆಲ್ಫ್ ಕಾನ್ಸಿಯಸ್ ರಿಮೇನ್ಸ್ ಆರ್ ಕ್ಯಾನ್ ವಿ ಸಿ ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಂತ ಕೇಳ್ತಿದಾರೆ. ಇದು ಗರುಡ ಪುರಾಣ ಓದ್ಲಿ ಅವರು, ಅದ್ರಲ್ಲಿ ಡೀಟೇಲ್ ಆಗಿ ಕೊಟ್ಟಿದೆ. ವಾಟ್ ಹ್ಯಾಪನ್ಸ್ ಟು ದ ಆತ್ಮ ಆಫ್ಟರ್ ಇಟ್ ಲೀವ್ಸ್ ದ ಬಾಡಿ. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ದೇ ವಾಂಟ್ ಟು ಇನ್ಕ್ರೀಸ್ ದೇರ್ ಮೆಂಟಲ್ ಸ್ಟ್ರೆಂತ್. ಫಾರ್ ದಟ್ ಲಾಸ್ಟ್ ಟೈಮ್ ಯು ಮೆನ್ಷನ್ ದ ಮಂತ್ರ, ಶುಡ್ ವಿ ಕಮ್ ಟು ಮನೋವತಿ ಟು ಟೇಕ್ ಇಟ್ ಅಂತ ಕೇಳ್ತಾರೆ. ಖಂಡಿತ, ಬಿಕಾಸ್ ಮನೋವತಿ ಇಸ್ ಸ್ಪಿರಿಚುವಲ್ ಸೆಂಟರ್ ವೆರಿನ್ ಪರಬ್ರಹ್ಮಸ್ ಎನರ್ಜಿ is available there, plus Sri Krishna's energy is there. It is known as the Rishi Center also. Activity will be there, and Guru Amara's presence will be there. Vishwamitra Maharshi, who is Vishwaraksha, now will be there. Atri Maharshi will be there. All this will contribute in coming there to them. It will lift their
spiritual level, and certain karmas in them will be deleted, and ಅಲ್ಲಿ ದೀಕ್ಷೆ ತಗೊಂಡ್ರೆ it is perfect. It is the perfect place for you. ಧನ್ಯವಾದಗಳು ಅಣ್ಣ. ಒಬ್ರು ಇನ್ನೊಂದು ಸ್ಪೆಷಲ್ ವಿಶೇಷ ಮನೋತಿ ಏನಂದ್ರೆ, the moment you enter the gate, the mind status will be in a different level. ಅರ್ಥ ಆಯ್ತಾ? When you go out of the gate, the mind will come back to its normal position. ಧನ್ಯವಾದಗಳು ಅಣ್ಣ. ಹೇಳಿ ಪ್ರಶಾಂತ್. ಹಾ ಅಣ್ಣ, ಒಬ್ರು ಅಕ್ಕ ನನಗೆ ಗೊತ್ತಿಲ್ಲ ಅಣ್ಣ, ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಗುರು ಅಮರ ಅವರವರು ತುಳುನಾಡಿನಲ್ಲಿ ಪೂಜಿಸುವ ದೈವಾರಾಧನೆ ಅಥವಾ ಭೂತಾರಾಧನೆ ಬಗ್ಗೆ ಏನಾದರೂ ಹೇಳಿದ್ದಾರಾ ಅಂತ ಕೇಳ್ತಾರೆ. ಅರ್ಥ ಆಗಿಲ್ಲ, ಕರೆಕ್ಟ್ ಆಗಿ ಹೇಳಿ ಪ್ರವೀಣ್. ಅದು ತುಳು ಸೈಡ್ ಅಣ್ಣ, ಭೂತಾರಾಧನೆ ಮತ್ತು ಭೂತಾರಾಧನೆ ಅಣ್ಣ. ಅದೇನದು? ಭೂತಾರಾಧನೆ ಅಥವಾ ದೈವಾರಾಧನೆ ಅಂತ ಮಾಡ್ತಾರಲ್ಲ ಅಣ್ಣ. ಅದ್ರ ಬಗ್ಗೆ ಗುರುಗಳು ಏನಾದ್ರು ಹೇಳಿದಾರ ಅಂತ ಕೇಳ್ತಿದಾರೆ. ಇದು ಕ್ವಶನ್ ನಮ್ಗೆ ಹೊಸದಾಗಿದಪ್ಪ, ಇದ್ರ ಬಗ್ಗೆ ಗೊತ್ತಿಲ್ಲ. ಅಂತೂ ಗುರು ಅಮರ ಇದ್ರ ಬಗ್ಗೆ ಯಾವ್ದು ಡಿಸ್ಕಸ್ ಮಾಡಿಲ್ಲ ನಾವಿರುವಾಗ. ಸರಿ ಅಣ್ಣ, ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಮುಕುಂದಣ್ಣ ಮಾತಾಡಿ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರಪ್ಪ, ಹೇಳಿ. ಅಣ್ಣ, ಅದೇ ನಾನೇ ಅದು ಕೇಳಿದ್ದು, ಅದೇ ಪರಬ್ರಹ್ಮ ಅವ್ರಿಗೆ ಅದೇ 4.32 ಮಿಲಿಯನ್ ಇಯರ್ಸ್ ಅಲ್ಲಿ ಇದಿರುತ್ತೆ ಅಂತ. ನಾನು ಆಮೇಲೆ ಚತುರ್ಮುಖ ಬ್ರಹ್ಮವ್ರಿಗೆ ಇರುತ್ತೆ ಅಣ್ಣ, ಪರಬ್ರಹ್ಮಗೆ ಇರಲ್ಲ ಅಂತಂದ್ರ. ಬಟ್ ಚತುರ್ಮುಖ ಬ್ರಹ್ಮವ್ರಿಗೆ 4.32 ಮಿಲಿಯನ್ ಇಯರ್ಸ್ ಅಲ್ಲಿ 4 ಯುಗ ಕಳೆದೋಗ್ಬಿಡುತ್ತಾ? ಕಾಲ ಅನ್ನೋದು ಅಲ್ಲಿ ನಮ್ಮ ವೆಬ್ಸೈಟ್ ನಲ್ಲಿ ಒಂದು ಟಾಪಿಕ್ ಇದೆ, ಓದಿ ಅದ್ರಲ್ಲಿ ಫುಲ್ ಡೀಟೇಲ್ ಕೊಟ್ಟಿದ್ದೀವಿ ಯಾವ ತರ ಏನಂತ. ವೆಬ್ಸೈಟ್ ನಲ್ಲಿ ಪ್ರವೀಣ್ ಅವರು ಆಮೇಲೆ ಪವಿತ್ರ ಅವರು ಕಷ್ಟ ಬಿದ್ದು ಮಾಡಿದ್ದಾರೆ ನಿಮ್ಗೋಸ್ಕರ. ಟಾಪಿಕ್ ಇದೆ ಕಾಲ ಅಂತ, ಅಲ್ಲಿ ನೀಟಾಗಿ ಕಾಲ ಹೆಂಗ್ ಬಂತು ಏನು ಅಂತ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದನ್ನ ಓದಿ ತಿಳ್ಕೊಳ್ಳಿ ದಯವಿಟ್ಟು. ನಮಸ್ಕಾರ. ನಮಸ್ತೆ. ಕೃಷ್ಣ ನಮಸ್ತೆ. ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಅವರು ಭಾಗವತ ಸಪ್ತಾಹ ಮಾಡ್ಬೇಕು ಅಂತಿದಾರಂತಣ್ಣ. ಬಟ್ ಅವರಿಗೆ 1 year ಬೇಬಿ ಇದೆ ಅಂತಣ್ಣ. ಯಾವಾಗ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಸ್ವಲ್ಪ ತಿಳಿಸಿ ಅಂತ ಕೇಳ್ತಿದಾರಣ್ಣ. ಬೇಬಿ ಇಟ್ಕೊಂಡೆ ಓದ್ಬೋದಲ್ಲ ಅವರು ಮನೆಯಲ್ಲಿ. ರಾಧೆ ಅದಕ್ಕೆ ಪ್ರೊಸೀಜರ್ ಹೇಳಿದ್ವಿ. ಆ ತಾಯಿ ರಾಧೆನ ಸ್ವಲ್ಪ ಹೃದಯಪೂರ್ವಕ ಧ್ಯಾನ ಮಾಡ್ಲಿ, ಆ ತಾಯಿ ಹೆಲ್ಪ್ ಮಾಡ್ತಾರೆ ಆ ಶ್ರೀಮದ್ ಭಾಗವತನ ಹೆಂಗೆ ಓದ್ಬೇಕು ಅಂತ. ಆ ಬೇಬಿನ ಇಟ್ಕೊಂಡು ಅದಕ್ಕೆ ಹಾಲು ಕೊಟ್ಬಿಟ್ಟು ಪಕ್ಕದಲ್ಲಿ ಮಲಗಿಸ್ಬಿಟ್ಟು ಆರಾಮಾಗಿ ಓದ್ಬೋದಲ್ಲ, ಏನ್ ತೊಂದರೆ ಇಲ್ವಲ್ಲ. ಅವ್ರ ಮನೆಯಲ್ಲಿ ಇರ್ತಾರೆ ಅಲ್ವಾ, ಹೌಸ್ ವೈಫ್ ಅಲ್ವಾ, ಶಿ ಇಸ್ ನಾಟ್ ಗೋಯಿಂಗ್ ಫಾರ್ ವರ್ಕ್. ಅದು ತಿಳ್ಕೋಬೇಕು ಮೊದಲು. ಇಫ್ ಶಿ ಇಸ್ ಹೌಸ್ ವೈಫ್ ಶಿ ಕ್ಯಾನ್ ರೀಡ್ ಇಟ್, ಬಟ್ ಇಫ್ ಶಿ ಇಸ್ ಗೋಯಿಂಗ್ ಫಾರ್ ವರ್ಕ್ ಕಷ್ಟ ಆಗ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ಅವರು ಡೈಲಿ 2-3 ಚಾಪ್ಟರ್ ಓದಿ ಶ್ರೀ ಕೃಷ್ಣ ನಮಸ್ತು ಅಂತ ಹೇಳ್ಬೇಕು ಅವರು. ಅದಕ್ಕೂ ಒಂದು ಫಲ ಇದೆ.
ಎವ್ರಿ ಚಾಪ್ಟರ್ ದೇರ್ ಇಸ್ ಅ ಫಲ. ಕಂಪ್ಲೀಟ್ ಮಾಡಿದ್ರೆ ಯು ಗೆಟ್ ದ ಮೋಕ್ಷ ಪ್ರಾಪ್ತ ಅಟ್ ವೈಕುಂಠ. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಅನ್ನು ಹಂಚ್ಕೊಂಡಿದ್ದಾರೆ. ನಮಸ್ತೆ ಸತೀಶ್ ಅಣ್ಣ. ಇತ್ತೀಚೆಗೆ ನಾನು ಯಾವುದೇ ದೇವಸ್ಥಾನ ಅಥವಾ ಅರಳಿ ಮರ, ಬೇವಿನ ಮರ, ಇತರೆ ದೇವತೆಗಳ ಮರದ ಕೆಳಗೆ ಕೂತು ಧ್ಯಾನ ಮಾಡುತ್ತಿದ್ದಾಗ ಕೆಳಗಿನಿಂದ ಮೇಲಕ್ಕೆ ಒಂದು ಲೈಟ್ ಹೋದ ಹಾಗೆ ಅನುಭವ ಆಗುತ್ತದೆ. ನನಗೆ ಆ ಸಮಯದಲ್ಲಿ ಮೇಲಕ್ಕೆ ಹೋಗುತ್ತಿದ್ದೇನೆ, ನಂತರ ಕರೆಂಟ್ ಪಾಸ್ ಆದ ಹಾಗೆ ಅನುಭವ ಆಗುತ್ತೆ ಅಣ್ಣ. ಅದು ಇಟ್ ಇಸ್ ಎ ಸ್ಪಿರಿಚುವಲ್ ಟ್ರಾನ್ಸ್ಸೆಂಡಿಂಗ್ ಟು ಎ ಡಿಫರೆಂಟ್ ಲೆವೆಲ್. ಅದು ಒಳ್ಳೇದು. ಅದು ಓಕೆ, ಧನ್ಯವಾದಗಳು. ನಿಶಾಂತ್ 8 o'clock. ಆಫ್ಟರ್ ಚೆಪ್ಟವೇನು ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಹೌ ಟು ನೋ ಅವರ್ ಪೇರೆಂಟ್ಸ್ ಆಫ್ಟರ್ ಲೈಫ್ ದೇ ಗಾಟ್ ಮುಕ್ತಿ ಆರ್ ನಾಟ್ ಅಂತ ಕೇಳ್ತಾರೆ. it is difficult to know because as per their karma and at the last moment when they leave the body, that is the next birth. ಸೊ ಅವ್ರೇನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಅದೆಲ್ಲ ಅಷ್ಟು ಈಸಿ ಅಲ್ಲ. ಅವರು ಎಲ್ಲಿದ್ದಾರೆ, ಏನು, ಎಲ್ಲಿ ಹುಟ್ತಾರೆ ಅಂತ ಅದು ಅವ್ರು ಮರ್ತೋಗ್ಲಿ. ಬಿಕಾಸ್ ದ ಪೇರೆಂಟ್ಸ್ ಅಂಡ್ ದ ಚಿಲ್ಡ್ರನ್ ಫಾರ್ ದಿಸ್ ಬರ್ತ್ ದೇ ಆರ್ ಓನ್ಲಿ. ನೆಕ್ಸ್ಟ್ ನಿಮ್ ಬರ್ತಿಗೆ ಅವ್ರು ಇರಲ್ಲ, ಬೇರೆಯವ್ರು ಇರ್ತಾರೆ, ಪೇರೆಂಟ್ಸ್ ಮಕ್ಕಳಾಗಿ. ದ ಪರ್ಮನೆಂಟ್ ಕನೆಕ್ಷನ್ ವಿಲ್ ಬಿ ಓನ್ಲಿ ದ ಹಸ್ಬೆಂಡ್ ಆರ್ ವೈಫ್, ಆಲ್ವೇಸ್ ಕಮಿಂಗ್ ಟು ನೆಕ್ಸ್ಟ್ ಬರ್ತ್. ಧನ್ಯವಾದಗಳು ಅಣ್ಣ. ಅಣ್ಣ ಅವರಿಗೆ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಅವರಿಗೆ ಗುರುಗಳು ಮತ್ತು ಮಹಾವಿಷ್ಣು ನಂಬುವುದರಲ್ಲಿ ಡಿಫ್ರೆನ್ಸ್ ತಿಳಿಸಿ ಅಣ್ಣ. ನಾನು ಕೃಷ್ಣ ಒಂದೇ ಜಗದ್ಗುರು ಅಂತ ನಂಬಿದ್ದೇನೆ. ನಾನು ಹರೇ ಕೃಷ್ಣ ಮಂತ್ರವನ್ನು 108 times ಡೈಲಿ ಚಾಂಟ್ ಮಾಡ್ತೀನಿ ಅಂತ ಹೇಳ್ತಿದಾರೆ ನಾವು. ಅಲ್ಲ, ಅದ್ರಲ್ಲಿ ಏನ್ ತೊಂದ್ರೆ ಏನಿಲ್ವಲ್ಲ. ವ್ಯಾಸ ಮಹರ್ಷಿ has declared Sri Krishna as the Jagadguru for this entire transition period. ಅದು so it is declared. So has Sri Krishna as your guru. ಅಷ್ಟೇ, ಇನ್ನೇನ್ ಬೇಕು ಅವ್ರಿಗೆ? ಅವರು ಅವರಿಗೆ ಗುರುಗಳು ಮತ್ತು ಮಹಾವಿಷ್ಣು ಇವರ ಡಿಫ್ರೆನ್ಸ್ ಅನ್ನ ನಂಬೋದ್ರಲ್ಲಿ ಅವ್ರಿಗೆ ಕಷ್ಟ ಆಗ್ತಿದೆ ಅಂತ ಬರ್ಕೊಂಡಿದ್ದಾರೆ. ಅದು ಅವ್ರ ಪ್ರಾಬ್ಲಮ್. ಅದು ಅವ್ರು ಚೇಂಜ್ ಮಾಡ್ಕೋಬೇಕು, ಅವ್ರ ಭಾವನೆ, ಅವ್ರ ವೇ ಆಫ್ ಥಿಂಕಿಂಗ್. ಸಿ, ಮಹಾವಿಷ್ಣು ಇಸ್ ಡಿವಿನಿಟಿ, ಅರ್ಥ ಆಯ್ತಾ? He has come as avatar of Sri Krishna, who was declared by Veda Maharishi as Jagadguru for this particular transition period of 432 years. Ashte. If he wants to accept Sri Krishna's divinity, he can accept. Or if he wants to accept him as Guru, he can accept. The choice is his. He has to change himself. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. We have to do dhyana in the same place, but sometimes we have to vacate the room during the vacation. We will stay in the same town. What to do ಅಂತ ಕೇಳ್ತಾರೆ ಅಣ್ಣ. ಸಪ್ತರ್ಷಿ ಮಾರ್ಗ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಇನ್ಫಾರ್ಮ್ ಬಿಫೋರ್ ಯುವರ್ ಚೇಂಜ್ ಆಫ್ ಪ್ಲೇಸ್. ಗುರು ಅಮರ ಬಗ್ಗೆ ಏನು ಅಷ್ಟೇನು ಸ್ಪೆಸಿಫಿಕ್ ಆಗಿಲ್ಲ, ಬೇರೆ ಕಡೆ ಕೂತ್ಕೊಂಡು ಧ್ಯಾನ ಮಾಡಿ. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಫಾರ್ ನ್ಯೂ ಮೆಂಬರ್ಸ್ ಕಮಿಂಗ್ ಟು ಮನೋವತಿ, ಶುಡ್ ದೇ ಲೀವ್ ಈಟಿಂಗ್ ನಾನ್ ವೆಜ್ ಫಾರ್ 1 to 2 weeks ದೆನ್ ಕಮ್ ಟು ಮನೋವತಿ? ಇಟ್ ಈಸ್ ಆಫ್ ನೋ ಯೂಸ್. ಬೆಳಂಗಿದ್ರೆ ಕಂಪ್ಲೀಟ್ ಆಗಿ ಬಿಡಬೇಕು. ಅಲ್ಲಿ ಬರಕ್ ಓದ್ತಾ ಬಿಟ್ಟು ಆಮೇಲೆ ತಿರ್ಗಾ ತಿಂದ್ರೆ ಅದು ಅವ್ರು ಕಂಟಿನ್ಯೂ ಮಾಡಿದ್ರೇನೋ ಒಳ್ಳೇದು. ಅದೇನು ಒಳ್ಳೇದಾಗಲ್ಲ. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ.
ಹುಟ್ಟಿದ ಮಕ್ಕಳು ಕೆಲವು ತಿಂಗಳ ಕಾಲ ಯಾವುದೋ ಒಂದು ಕಡೆ ನೋಡಿ ನಗುತ್ತಾ ಇರುತ್ತವೆ. ಮಕ್ಕಳಿಗೆ ಒಂದು ಡಿವೈನ್ ಕನೆಕ್ಷನ್ ಇರುತ್ತಾ ಅಣ್ಣ ಸ್ವಲ್ಪ ದಿನಗಳ ಕಾಲ ಅಂತ ಕೇಳ್ತಾರೆ. ಖಂಡಿತ ಖಂಡಿತ, ಮಕ್ಕಳು ಆರ್ ಇನ್ನೋಸೆಂಟ್, ಸೊ ದೇ ಕ್ಯಾನ್ ಸಿ ದ ಡಿವಿನಿಟಿ. ಓಕೆ, ಧನ್ಯವಾದ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ. ನಮಸ್ತೆ ಅದಕ್ಕೆ ಸತೀಶ್. ಗುರು Yes, sir. ಅದಕ್ಕೆ ಗುರು ಅಮರ ಅವ್ರು ಹೇಳೋದು, ಯು ಶುಡ್ ಬಿಕಮ್ ಎ ಚೈಲ್ಡ್. ಆವಾಗ ಯು ಕ್ಯಾನ್ ಸಿ ದ ಡಿವೈನ್ ಫಾದರ್ ವೆರಿ ಈಸಿಲಿ. ಹೇಳಿ ಧನ್ಯವಾದ. ಪ್ರಶ್ನೆ ಹೇಳಿ. ಒಬ್- ಒಬ್ರು ಅಣ್ಣ ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ಅವರು ಮನೆ ಚೇಂಜ್ ಮಾಡಕ್ಕೆ ಲೊಕ್ಯಾಲಿಟಿ ಹುಡುಕ್ತಿದ್ದಾರೆ ಅಂತಣ್ಣ. ದೇ ವಾಂಟ್ ಸಮ್ ಯುವರ್ ಸಜೆಷನ್ಸ್ ವೇರ್ ದೇ ಹ್ಯಾವ್ ದ ಪಾಸಿಟಿವ್ ವೈಬ್ಸ್ ನಿಯರ್ ಬೈ ಮನೋವತಿ ಅವ್ರ ಕೋರ್ಮಂಗಲ ನಿಯರ್ ಗುರು ಅಮರಾಸ್ ಹೌಸ್. ಎನಿ ಸಜೆಷನ್ಸ್ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಅವ್ರು ಏನ್ ಮಾಡ್ಬೇಕಂದ್ರೆ, ಬೆಳಗ್ಗೆ ಎದ್ದು ಡ್ಯೂರಿಂಗ್ ಸನ್ರೈಸ್ ಅವ್ರೇನ್ ಮಾಡ್ಬೇಕು, ಈ ಅಕ್ಕಿ ಹಿಟ್ಟು ಇದೆಯಲ್ಲ ಅದ್ನಲ್ಲಿ ಅವ್ರ ಮನೆ ಮುಂದ್ಗಡೆ ರಂಗೋಲಿ ಹಾಕ್ಬೇಕು. ರಂಗೋಲಿ ಹಾಕ್ಬಿಟ್ಟು ಸೆಂಟರ್ನಲ್ಲಿ ಅರ್ಶಿನ ಒಂದು ರಿಂಗ್ ತರ ಮಾಡಬೇಕು. ಆ ಒಂದು ಅರ್ಶಿನ ರಿಂಗ್ ನಲ್ಲಿ ಸೆಂಟರ್ನಲ್ಲಿ ಒಂದು ಕುಂಕುಮ ಇಡಬೇಕು. ಆ ಕುಂಕುಮದ ಮೇಲೆ ಒಂದು ಫ್ಲವರ್ ಇಡಬೇಕು, ವಾಸನೆ ಫ್ಲವರ್ ಇಟ್ಬಿಟ್ಟು ಏನ್ ಮಾಡ್ಬೇಕು, ಇವರು ಆ ಕುಂಕುಮನ ಅಂಟಿ ಆ ಭೂದೇವಿ ತಾಯಿನ ಬೇಡ್ಕೋಬೇಕು. ಓಂ ಶ್ರೀ ಮಾತ್ರೆ ಭೂದೇವಿಯೇ ನಮ ಅಂತ ಒಂದು 21 ಸತಿ ಹೇಳಿ ನಮಸ್ಕಾರ ಮಾಡ್ಕೋಬೇಕು. ಇವ್ರಿಗೆ ಮನೆ ಒಂದು ಲ್ಯಾಂಡ್ ಇವರೇ ಕೊಂಡ್ಕೊಳ್ಳೋದು, ಇಲ್ಲ ಒಂದ್ ಮನೆ ಕೊಂಡ್ಕೊಳ್ಳೋದು, ಇಲ್ಲ ಬೇರೆ ಕಡೆ ಹೋಗೋದು ಅಂತ ಮಾಡ್ಕೊಂಡ್ರೆ ಈ ತರ 42 ದಿವಸ ಅವ್ರು ಮಾಡ್ಬೇಕು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ. ದೆನ್ their desire will be fulfilled by ಭೂಮಾತೆ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮುಂದೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ. ನಮಸ್ತೆ ಸತೀಶ್ ಅಣ್ಣ. ಆ, ಲಕ್ಷ್ಮೀ ದೇವಿ ಪೂಜೆ ಸಮಯದಲ್ಲಿ ಅಣ್ಣ ಪೂಜೆಗೆ ಎಲ್ಲ ನೈಟ್ ಅಲ್ಲಿ ರೆಡಿ ಮಾಡಿಬಿಟ್ಟು ಬೆಳಗ್ಗೆ ಪೂಜೆ ಮಾಡ್ತಾರೆ. ಇಸ್ ಇಟ್ ದ ಕರೆಕ್ಟ್ ಪ್ರೊಸೀಜರ್ ಅಂತ ಕೇಳ್ತಿದಾರೆ ಅಣ್ಣ. ಕೆಲವ್ರು ಏನ್ ಮಾಡ್ತಾರೆ, ಅದು ಮಾಡ್ತಾರೆ ಟೈಮ್ ಇಲ್ಲ ಅಂತ ಬೆಳಗ್ಗೆ. ಬಟ್ ಪ್ರೊಸೀಜರ್ ಇಸ್ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಕ್ಲೆನ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಪೂಜೆ ಮಾಡೋದು ಉತ್ತಮ. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಆ, ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಸೂತಕ ಇದ್ದ ಕಾರಣ ಗುರುಪೂರ್ಣಿಮೆಯ ದಿನ ಮನವತಿಗೆ ಬರಲು ಆಗಲಿಲ್ಲ ಅಣ್ಣ. ಸೂತಕದ ಸಮಯ ಬಂದಾಗ ಸಪ್ತಋಷಿ ಮಾರ್ಗವನ್ನು 11 ದಿನಗಳ ಕಾಲ ಸ್ಟಾಪ್ ಮಾಡಬೇಕಾ? ಗುರು ಅಮರ ಧ್ಯಾನವನ್ನು ಹೌದು. ಮಾಡಬಹುದಾ ಅಂತ ಕೇಳ್ತಾರೆ. ಗುರು ಅಮ್ರವನ್ನು ಧ್ಯಾನ ಮಾಡ್ಬೋದು. ಆ ಸೂತಕ ಟೈಮಲ್ಲಿ ಸಪ್ತರ್ಷಿ ಮಾರ್ಗ ಬಂದು 11 ದಿವಸ ಆದ್ಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದ ಪ್ರಕಾರ ಇವಾಗ August 12 ಬಂದು ಗ್ರಹಣ ಬರ್ತದೆ. ಸೊ ಯಾರು ಈ ತರ ಮಿಸ್ ಮಾಡಿದಾರೋ, ಆ ಸಪ್ತರ್ಷಿ ಮಾರ್ಗ ಆಗ್ಲಿ, ಗುರು ಅಮರ ಧ್ಯಾನ ಆಗ್ಲಿ, ಇಲ್ಲ ಜಪ ಆಗ್ಲಿ, ಆ ಸಮಯದಲ್ಲಿ ಎಷ್ಟು ಗಂಟೆ ಇದೆಯೋ ಆ ಎಕ್ಲಿಪ್ಸ್ ಗ್ರಹಣ, ಆ ಸಮಯದಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡಿ. ಸೊ ಇಟ್ ವಿಲ್ ಮೇಕ್ ಗುಡ್ ಆಫ್ ಆಲ್ ದ ಲ್ಯಾಪ್ಸಸ್ ವಿಚ್ ದೇ ಹ್ಯಾವ್ ಡನ್ ಇನ್ ದ ಪಾಸ್ಟ್. ಧನ್ಯವಾದಗಳು.
ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಪೋಸ್ಟ್ ಮಾಡಿ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಅವ್ರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಹೇಗೆ ನಾವು ಕಂಡುಹಿಡಿಬಹುದು ಅಂತ ಕೇಳ್ತಿದ್ದಾರೆ. ಅವ್ರು ಮಾಡ್ಲಿ, ಅವರು ಈ ಪಟಾಳಮ್ಮ ದೇವಸ್ಥಾನ ಲೊಕೇಶನ್ ಕೊಟ್ಟಿದ್ದೀವಿ ರೀಸೆಂಟ್ ಆಗಿ. ಹಾ. ಅವರು ಟ್ಯೂಸ್ಡೇ ಇಲ್ಲ ಫ್ರೈಡೇ 5 ಡಿಫ್ರೆಂಟ್ ಫ್ಲವರ್ಸ್, ಡಿಫ್ರೆಂಟ್ ಕಲರ್ ಫ್ಲವರ್ಸ್ ತಗೊಂಡೋಗಿ ಅಲ್ಲಿ ಸುರೇಶ್ ಅಂತ ಒಬ್ರು ಇರ್ತಾರೆ ಅರ್ಚಕರು, ಅವ್ರ ಹತ್ರ ಅದನ್ನ ಕೊಟ್ಬಿಟ್ಟು ಅವ್ರ ಹತ್ರ ಈ ಪ್ರಶ್ನೆ ಕೇಳಿದ್ರೆ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ, ಅದಕ್ಕೆ ಪರಿಹಾರನು ಹೇಳ್ತಾರೆ ಏನ್ ಮಾಡ್ಬೇಕಂತ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮಾಡಿ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ನಮಸ್ತೆ ಅಣ್ಣ. ಸತೀಶ್ ಅಣ್ಣವ್ರ. ನಮಸ್ಕಾರಮ್ಮ, ಹೇಳಿ. ನಮಗೆ 2 ತಿಂಗಳಾಯ್ತಣ್ಣ, ಬಲ್ಗಾಲು ಮೊಣಕಾಲು ನೈತೈತಣ್ಣ. ಈ ವಜ್ಜೆ ಹಾಕಿ ಹಾಕಿ 2 ಕಾಲು ನೈತದವಣ್ಣ, ಕಡಿಮೆನೇ ಆಗ್ವಲ್ದು. ಡಾಕ್ಟರ್ ಹತ್ರ ತೋರಿಸಿದ್ರು ಕೂಡ ಏನಾಗಿದಮ್ಮ? ಮೊಣಕಾಲು ನೈತೈತಣ್ಣ. ಅದು ಪ್ರವೀಣ್, ಮೊಣಕಾಲು ಏನದು? ಅದು ಹೆವಿ ವೇಟ್ ಹಾಕಿದಾರಂತ ಕಾಲ್ ಮೇಲಣ, ಅದರಿಂದ ನೈಟ್ ಕಾಲ್ ಪೇನ್ ಆಗ್ತಿದೆ ಅಂತ. ಏನಕ್ಕೆ ಡಾಕ್ಟರ್ ಹಾಕಿದ್ದಾರೆ ಹೆವಿ ವೆಯ್ಟ್? ಏನಣ್ಣ? ನೀವು ಏನ್ ನಿಮ್ಗೇನು ವೆರಿಕೋಸ್ ಇದೆಯಾ ಇಲ್ಲ ಅದೇನ್ ಹೇಳ್ತಾರೆ ಸೈಕಾಟಿಕಾ? ಇದು ಬೋನ್ಸ್ ವೀಕ್ ಅದಾವ ಅಂತ ಹೇಳ್ಯಾರಣ್ಣ. ಬೋನ್ಸ್ ವೀಕ್ ಬೋನ್ಸ್ ಆಗಿದೆ ವೀಕ್ ಅಂತ. ಇದೆಯಾ ಇಲ್ಲ ನರ್ವಸ್ ವೀಕ್ ಪ್ರಾಬ್ಲಮ್ ಅದಾವ ಅಂತ, ಇದೆಯಾ? ಇಲ್ಲಣ್ಣ, ವೀಕ್ ಅದಾವ ಅಂತ. ಬೋನ್ಸ್ ವೀಕ್ ಆಗಿದೆ ಅಂತ ಹೇಳಿದಾರಂತ. ಅದಕ್ಕೆ ನೀವು ಮೆಡಿಕಲ್ ಇದಕ್ಕೆ ಹೋಗಿ ನೀವು ಚೆಕ್ ಮಾಡ್ಕೊಂಡು ತೋರಿಸಿರಣ್ಣ, ಚಿಕಿತ್ಸೆ ಮಾಡ್ಕೋಬೇಕಮ್ಮ. ಟ್ಯಾಬ್ಲೆಟ್ ಕೊಟ್ಟಾರಣ್ಣ. ನಾವು ನೀವು ಒಂದು ಶ್ರದ್ಧಾ ಭಕ್ತಿಯಿಂದ ಗುರು ಅಮರ ಅವ್ರನ್ನ ಸ್ಮರಣೆ ಮಾಡಿ ಅವ್ರನ್ನ ಬೇಡ್ಕೊಂಡ್ರೆ ಅವ್ರ ದಾರಿ ತೋರಿಸ್ತಾರೆ. ನೀವು ಬಳ್ಳಾರಿ ಅಣ್ಣ, ನಿಮಗೆ ಫೋನ್ ಮಾಡಿದ್ದೀವಲ್ಲ ಅಣ್ಣ. ಅದು ನೀವು ಅವ್ರನ್ನೇ ಕೇಳ್ಕೊಳ್ಳಿಮ್ಮ, ಅವರೇ ನಿಮ್ಗೆ ದಾರಿ ತೋರಿಸ್ತಾರೆ. ಆಯ್ತಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ. ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಪೋಸ್ಟ್ ಮಾಡಿ ಅಥವಾ ಹ್ಯಾಂಡ್ ರೈಸ್ ಮಾಡಿ. ಪ್ರವೀಣ್, ಇದು August 17th ಮಂಡೇ ಹಾ ಇವರು ಡಾಕ್ಟರ್ ನಾಗರಾಜ್ ಫ್ರಮ್ ಚಿಂತಾಮಣಿ ಬರ್ತಾ ಇದ್ದಾರೆ. ಹಾ who is a specialist in curing all sorts of nervous problems in the human body. So those who wants to come and get this ಅವಕಾಶ, ಹಾ ಇವಾಗ ಅಲ್ಸೂರು ಮೆಟ್ರೋ ಹತ್ರ ಒಂದು ಮೌನಾನಂದ ಗುರು ಮಠ ಇದೆ, ಅಲ್ಲೇ ಚೂಸ್ ಮಾಡಿದ್ದೀವಿ ಪ್ಲೇಸು, ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ. ಸೊ ಯಾರು ಮಾಡ್ಕೋಬೇಕಂದಾರೋ ಬಂದು ಅವರು ಪ್ರಶಾಂತ್ಗೆ ಹೆಸರು ಕೊಡ್ಬೋದು. ಸರಿ, ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ದ ಮೂಮೆಂಟ್ ಐ ಗೋ ಟು ಟೆಂಪಲ್ ಐ ಗೆಟ್ ಟಿಯರ್ಸ್ ಇನ್ ಮೈ ಐಸ್ ಅಂಡ್ ಐ ಕಾಂಟ್ ಕಂಟ್ರೋಲ್ ಇವನ್ ವೈಲ್ ಮೆಡಿಟೇಟಿಂಗ್. ರಿಕ್ವೆಸ್ಟ್ ಅಡ್ವೈಸ್ ಅಂತ ಕೇಳ್ತಾರೆ. ಇಲ್ಲ, ಅದು ಬರ್ಲಿ, ಅದನ್ನ ಕಂಟ್ರೋಲ್ ಮಾಡ್ಬಿಡಿ. ಅದು ಒಂದು ಆನಂದ ಕಣ್ಣೀರ್ ಅಂತಾರೆ, ಅದು ಒಳ್ಳೇದು, ಅದು ಏನ್ ತೊಂದರೆ ಇಲ್ಲ. ಯು ಎಂಜಾಯ್ ದಟ್ ಟೈಪ್ ಆಫ್ ಮೂಮೆಂಟ್. ಇಟ್ ಇಸ್ ಗುಡ್. ಇಟ್ ಇಸ್. ಧನ್ಯವಾದ. ಪ್ರಶಾಂತ್ ಅವ್ರ ನಂಬರ್ನ ಚಾಟಲ್ಲಿ ಶೇರ್ ಮಾಡಿದ್ದೇವೆ. ಯಾರಿಗಾದರೂ ಕಾಲ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಬಹುದು. ಧನ್ಯವಾದ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ.
ಜೀವ ಮತ್ತು ಆತ್ಮ ಒಂದೇನಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಒಂದೇ ಪಾದ. ಧನ್ಯವಾದಗಳು. ಅಣ್ಣ ವಿಲ್ ವೇಟ್ ಫಾರ್ 2 minutes ಅಣ್ಣ. If no questions, we'll close. ಅದಕ್ಕೆ ಜೀವಾತ್ಮ ಅಂತಾರೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಪೋಸ್ಟ್ ಮಾಡಿ. ಇಲ್ಲಾಂದ್ರೆ ವಿಲ್ ಕಾಲ್ ಇಟ್ ಎ ಡೇ. ಹಾ ಸರಿ ಅಣ್ಣ. ಹ್ಮ್ ಸರಿ ಅಣ್ಣ. ಶ್ರೀ ಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಎಲ್ಲರಿಗೂ. ತುಂಬಾ ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಪ್ರವೀಣ್. ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು ಅಣ್ಣ. ಶ್ರೀ ಕೃಷ್ಣಾರ್ಪಣಮಸ್ತು ಅಣ್ಣ. ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು ಅಣ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು.